ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ಟರ್ಕರ ಆಗಮನ ಕುರಿತು ಅಧ್ಯಯನ ಮಾಡೋಣ. ರಜಪೂತ್ ರಾಜರುಗಳು ಕಟ್ಟಿಕೊಂಡಿದ್ದ ಸಣ್ಣ ಸಣ್ಣ ರಾಜ್ಯಗಳ ಪತನದ ಮುಂದುವರಿದ ಅವಧಿಯಲ್ಲಿ ಉತ್ತರ ಭಾರತದಲ್ಲಿ ಟರ್ಕರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದರು. ಇಸ್ಲಾಂ ಧರ್ಮೀಯರಾಗಿದ್ದ ಟರ್ಕರ ಆಧಿಪತ್ಯದ ಸ್ಥಾಪನೆ ಅನಿರೀಕ್ಷಿತವಾಗಿರಲಿಲ್ಲ. ಅರಬ್ಬರು ಸಾಮಾನ್ಯ ಶಕ 8ನೇ ಶತಮಾನದ ಪ್ರಾರಂಭದಿಂದಲೇ ಸಿಂಧ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು. ಆದರೂ ಅವರು ಸಫಲರಾಗಲಿಲ್ಲ. ಆದರೂ ಅಲ್ಲಿಂದ ಮುಂದಕ್ಕೆ ಸಿಂಧ್ ಪ್ರಾಂತ್ಯ ಟರ್ಕರ ನಿರಂತರ ದಾಳಿಗಳ ಒತ್ತಡದಲ್ಲಿತ್ತು. ಟರ್ಕರು ಮಧ್ಯ ಏಷ್ಯಾ ಭೂಭಾಗದಲ್ಲಿರುವ ಮಂಗೋಲಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ಅಲೆಮಾರಿ ಬುಡಕಟ್ಟುಗಳಿಗೆ ಸೇರಿದವರಾಗಿದ್ದರು. ಈ ಮೂಲಕ್ಕೆ ಅವರು ಸೇರಿದ ಅಲಾಪ್ತಗೀನ್ ಎಂಬುವನು ಅಫ್ಘಾನಿಸ್ತಾನದ ಘಜ್ನಿ ಪ್ರದೇಶದಲ್ಲಿ ಸಾಮಾನ್ಯ ಶಕ 963ರಲ್ಲಿ ಸ್ವತಂತ್ರ ರಾಜ್ಯವನ್ನು ಕಟ್ಟಿದನು. ಇವನ ಕಾಲದಿಂದಲೇ ಘಜ್ನಿ ಟರ್ಕರಿಗೂ ಮತ್ತು ರಜಪೂತ್ ರಾಜರ ನಡುವೆ ಯುದ್ಧಗಳು ಆರಂಭವಾದವು. ಮಹಮ್ಮದ್ ಘಜ್ನಿ ಅಲಾಪ್ತಗೀನನ ನಂತರ ಸಾಮಾನ್ಯ ಶಕ 999ರಲ್ಲಿ ಘಜ್ನಿಯ ಸಿಂಹಾಸನವೇರಿದ ಮಹಮ್ಮದ್ ಟರ್ಕರ ಆಕ್ರಮಣವನ್ನು ಮುಂದುವರಿಸಿ ಭಾರತದ ಮೇಲೆ ಸುಮಾರು 17 ಬಾರಿ ದಾಳಿಗಳನ್ನು ಮಾಡಿದನು. ಇವನ ದಾಳಿಗಳಿಗೆ ಪ್ರಖ್ಯಾತವಾದಂತಹ ಗುಜರಾತದ ಸೋಮನಾಥ, ಸೌರಾಷ್ಟ್ರದ ದೇವಾಲಯಗಳು ನಾಶವಾದವು. ಇಡೀ ಪಶ್ಚಿಮ ಭಾರತದಲ್ಲಿದ್ದ ರಜಪೂತ್ ರಾಜ್ಯಗಳು ಜರ್ಜರಿತವಾದವು. ರಜಪೂತ್ ರಾಜರು ಒಟ್ಟಾಗಿ ನಿಂತು ಟರ್ಕರನ್ನು ಎದುರಿಸಲಿಲ್ಲ. ರಜಪೂತ್ ರಾಜಕೀಯ ಮತ್ತು ಸೈನಿಕ ದೌರ್ಬಲ್ಯಗಳಿಂದ ಮಹಮ್ಮದ್ ಪ್ರತಿ ಬಾರಿ ದಾಳಿಯಲ್ಲಿ ಯಶಸ್ವಿಯಾಗುತ್ತಿದ್ದನು. ಮಹಮ್ಮದ್ ಸುಮಾರು 17 ಬಾರಿ ದಾಳಿ ಮಾಡಿ ಅಪಾರವಾದ ಚಿನ್ನಾಭರಣಗಳ ಸಂಪತ್ತನ್ನು ಘಜ್ನಿಗೆ ಸಾಗಿಸಿದನು. ಅವನು ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟದಿದ್ದರೂ ಅವನ ದಾಳಿಗಳು ಟರ್ಕರು ಭಾರತದೊಳಕ್ಕೆ ಪ್ರವೇಶಿಸಲು ದಾರಿಯನ್ನು ಮಾಡಿಕೊಟ್ಟವು. ಹಾಗೆಯೇ ಪರಸ್ಪರ ದ್ವೇಷ, ಹಗೆತನಗಳಿಂದ ದುರ್ಬಲರಾಗಿದ್ದ ರಜಪೂತರ ಶಕ್ತಿಯೂ ಸಹ ಪ್ರದರ್ಶಿತವಾಯಿತು. ಇನ್ನು ಮಹಮ್ಮದ್ ಗೋರಿಯು ಅಫ್ಘಾನಿಸ್ತಾನದ ಗೋರ್ ಪ್ರಾಂತ್ಯದಲ್ಲಿ ಶಾನ್ಸ್ಬಾನಿ ಮನೆತನಕ್ಕೆ ಸೇರಿದ ಟರ್ಕರ ಸಂತತಿಯೊಂದು ಪ್ರಾಬಲ್ಯಕ್ಕೆ ಬಂದು ಘಜ್ನಿ ಮನೆತನವನ್ನು ಕೊನೆಗಾಣಿಸಿತು. ಈ ಮನೆತನಕ್ಕೆ ಸೇರಿದ ಗಿಯಾಸುದ್ದೀನ್ ಮಹಮ್ಮದ್ ಗೋರ್ ರಾಜ್ಯದ ಸಿಂಹಾಸನವೇರಿದ. ಇವನು ತನ್ನ ತಮ್ಮನಾದ ಮುಜಾಹಿದ್ ಮಹಮ್ಮದನನ್ನು ಭಾರತದಲ್ಲಿ ಟರ್ಕರು ಆಧಿಪತ್ಯವನ್ನು ಸ್ಥಾಪಿಸಲು ಕಳುಹಿಸಿದನು. ಇವನನ್ನು ಇತಿಹಾಸಕಾರರು ಮಹಮ್ಮದ್ ಗೋರಿ ಎಂದು ಕರೆದಿದ್ದಾರೆ. ಮಹಮ್ಮದನು ಹಿಂದೆ ಘಜ್ನಿ ಮಹಮ್ಮದನ ಕಾಲದಿಂದ ಟರ್ಕರ ಅಧೀನದಲ್ಲಿದ್ದ ಸಿಂಧ್ ಪ್ರಾಂತ್ಯದ ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲು ಮುಲ್ತಾನಿಗೆ ಮುತ್ತಿಗೆ ಹಾಕುವ ಮೂಲಕ ತನ್ನ ಮೊದಲ ದಂಡಯಾತ್ರೆಯನ್ನು ಆರಂಭಿಸಿದನು. ಗುಜರಾತ್ನ ಅನಿಲ್ವಾಡದ ಮೇಲೆ ಆಕ್ರಮಣ ಮಾಡಿದನು. ಇಲ್ಲಿ ಆಗ ಅವನಿಗೆ ಸೋಲುಂಟಾಯಿತು. ಆ ಸೋಲಿನ ನಂತರ ಮಹಮ್ಮದ್ ತನ್ನ ಯೋಜನೆಯನ್ನು ಬದಲಿಸಿ ಪೇಶಾವರದ ಕಡೆಗೆ ನುಗ್ಗಿ ಅದನ್ನು ವಶಪಡಿಸಿಕೊಂಡನು. ನಂತರ ಲಾಹೋರ್ನಲ್ಲಿದ್ದ ಖುಸ್ರಾವ್ ಮಲ್ಲಿಕನು ಮಹಮ್ಮದನಿಗೆ ಶರಣಾದನು. ಲಾಹೋರನ್ನು ಕೇಂದ್ರವಾಗಿರಿಸಿಕೊಂಡು ಮಹಮ್ಮದ್ ಉತ್ತರ ಭಾರತದ ಬಯಲಿನ ಕಡೆಗೆ ನುಗ್ಗಿದನು. ಸಹಜವಾಗಿ ಆಗ ದೆಹಲಿಯಲ್ಲಿ ಆಳುತ್ತಿದ್ದ ಚೌಹಾಣ್ ದೊರೆ 3ನೇ ಪೃಥ್ವಿರಾಜ್ ಟರ್ಕರನ್ನು ಎದುರಿಸಿದನು. ಸಾಮಾನ್ಯ ಶಕ 1190ರಲ್ಲಿ ತರೈನ್ ಎಂಬ ಸ್ಥಳದಲ್ಲಿ ಇಬ್ಬರ ನಡುವೆ ಘೋರವಾದಂತಹ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಪೃಥ್ವಿರಾಜ್ ಚೌಹಾಣನು ಒಗ್ಗಟ್ಟನ್ನು ಪ್ರದರ್ಶಿಸಿ ಮಹಮ್ಮದ್ ಗೋರಿಯನ್ನು ಸೋಲಿಸಿ ಓಡಿಸಿದನು. ಗೋರಿಗೆ ಮರಳಿದ ಮಹಮ್ಮದ್ ಮತ್ತೆ ಅಪಾರ ಯುದ್ಧ ಸಿದ್ಧತೆಯೊಂದಿಗೆ ಬಂದು ತರೈನಿನಲ್ಲಿಯೇ 2ನೇ ಬಾರಿಗೆ ಸಾಮಾನ್ಯ ಶಕ 1192ರಲ್ಲಿ ರಜಪೂತರೊಂದಿಗೆ ಯುದ್ಧಕ್ಕೆ ನಿಂತನು. ಈ ಬಾರಿಯ ಯುದ್ಧದಲ್ಲಿ ಟರ್ಕರ್ ಬಿಲ್ಲುಗಾರರು ಯಶಸ್ಸು ಕಂಡರು. ಶೀಘ್ರ ಚಲನೆಯ ಟರ್ಕರ ಅಶ್ವದಳ ನಿಧಾನ ನಡಿಗೆಯ ಆನೆಗಳನ್ನು ಹೊಂದಿದ್ದ ರಜಪೂತ್ ಸೈನ್ಯವನ್ನು ಚದುರಿಸಿತು. ಮೊದಲನೇ ತರೈನ್ ಯುದ್ಧದಲ್ಲಿ ರಜಪೂತರಿಗೆ ಜಯವನ್ನು ತಂದುಕೊಟ್ಟಿದ್ದ ಗೋವಿಂದರಾಯಿ ಮತ್ತು ಭೋಲಾಯ್ ಇಬ್ಬರು ಕೊಲ್ಲಲ್ಪಟ್ಟರು. ಪೃಥ್ವಿರಾಜ್ ಚೌಹಾಣನನ್ನು ಸೆರೆಹಿಡಿಯಲಾಯಿತು. ಸೆರೆ ಸಿಕ್ಕ ಪೃಥ್ವಿರಾಜನು ಶರಣಾಗತನಾಗಿ ಕೆಲವು ಕಾಲ ತನ್ನ ಆಳ್ವಿಕೆಯನ್ನು ಮುಂದುವರಿಸಿದನು. ಭಾರತದಲ್ಲಿ ತಾನು ಗೆದ್ದುಕೊಂಡ ಪ್ರದೇಶಗಳನ್ನು ಆಳಲು ತನ್ನ ಗುಲಾಮರನ್ನು ನೇಮಿಸಿ ಮಹಮ್ಮದ್ ಗೋರಿಗೆ ಹಿಂದಿರುಗುವಾಗ ದಾರಿಯಲ್ಲಿ ಹತ್ಯೆಗೀಡಾದನು. ರಾಜಕೀಯ ಪರಿಣಾಮಗಳು. ಗೋರಿಯನ್ನರ ವಿಜಯ ರಾಜಕೀಯವಾಗಿ ಹಲವು ಮಹತ್ವದ ಪರಿಣಾಮಗಳನ್ನು ಉಂಟುಮಾಡಿತು. 12ನೇ ಶತಮಾನದವರೆಗೆ ಇದ್ದ ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಹಂಚಿ ಹೋಗಿದ್ದ ರಾಜಕೀಯ ವ್ಯವಸ್ಥೆ ಮರೆಯಾಯಿತು. ಅಪರಿಮಿತವಾದ ಅಧಿಕಾರ ಹೊಂದಿದ್ದ ಸುಲ್ತಾನರ ಹತೋಟಿಯಲ್ಲಿರುವ ಕೇಂದ್ರ ಸರ್ಕಾರ
ದೆಹಲಿಯಲ್ಲಿ ಅಸ್ತಿತ್ವಕ್ಕೆ ಬಂತು. ಇದರ ಪರಿಣಾಮ ಹರ್ಷನ ನಂತರ ಇಡೀ ಉತ್ತರ ಭಾರತದಲ್ಲಿ ಏಕಾಡಳಿತ ಪದ್ಧತಿ ಜಾರಿಯಾಯಿತು. ಆಡಳಿತ ಪದ್ಧತಿ ಹಿಂದೆ ಇದ್ದ ರಜಪೂತ್ ರಾಜ್ಯ ವ್ಯವಸ್ಥೆಗಿಂತ ಭಿನ್ನವಾಗಿತ್ತು. ಎಲ್ಲ ಅಧಿಕಾರಿಗಳನ್ನು ನೇಮಿಸುವ ಮತ್ತು ವಜಾ ಮಾಡುವ ಅಧಿಕಾರ ಸುಲ್ತಾನರಿಗಿತ್ತು. ಸೈನ್ಯಾಡಳಿತ ನಿಚ್ಚಳವಾಗಿ ಹಿಂದಿನ ವ್ಯವಸ್ಥೆಯಂತಿರಲಿಲ್ಲ. ಸೈನಿಕರನ್ನು ನೇರವಾಗಿ ಸುಲ್ತಾನರೇ ನೇಮಕ ಮಾಡಿಕೊಳ್ಳುತ್ತಿದ್ದರು. ಸೈನಿಕರು ನೇರವಾಗಿ ಸುಲ್ತಾನರಿಗೆ ನಿಷ್ಠರಾಗಿರುತ್ತಿದ್ದರು. ಸುಲ್ತಾನರು ನೆಲೆಯೂರಿದ ನಂತರ ಭಾರತವು 8ನೇ ಶತಮಾನದಿಂದೀಚೆಗೆ ಕಡಿದುಕೊಂಡಿದ್ದ ಹೊರ ಜಗತ್ತಿನೊಂದಿಗೆ ಸಂಬಂಧ ಮತ್ತೆ ಮುಂದುವರಿಯಿತು. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ದೆಹಲಿ ಸುಲ್ತಾನರ ಒಂದು ಆಡಳಿತದ ಕುರಿತು ಅಧ್ಯಯನ ಮಾಡೋಣ. ಧನ್ಯವಾದಗಳು.